ಸ್ಟೂಡೆಂಟ್ಸ್, ಈ ವಿಡಿಯೋನಲ್ಲಿ ನಾವು ಫಸ್ಟ್ ಪಿ ಸಿ ಕೆಮಿಸ್ಟ್ರಿ ಈಕ್ವಿಲಿಬ್ರಿಯಂ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಇದೊಂದು ಮೇಜರ್ ಚಾಪ್ಟರ್ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ. ಸೊ 14 ಮಾರ್ಕ್ಸ್ಗೆ ನಿಮಗೆ ಆನ್ಯಲ್ ಎಕ್ಸಾಮಲ್ಲಿ ಈ ಚಾಪ್ಟರಿಂದ ಕ್ವಶನ್ಸ್ ಬರ್ತವೆ. ಸೊ ಫಸ್ಟ್ ಆಫ್ ಆಲ್ ಈಕ್ವಿಲಿಬ್ರಿಯಂ ಅಂದರೆ ಏನಪ್ಪ ಅಂದರೆ, ಈಕ್ವಿಲಿಬ್ರಿಯಂ ರಿಯಾಕ್ಷನಲ್ಲಿ ಏನಾಗ್ತಾ ಇದೆ, ಫಾರ್ವರ್ಡ್ ರಿಯಾಕ್ಷನ್ ಮತ್ತು ಬ್ಯಾಕ್ವರ್ಡ್ ರಿಯಾಕ್ಷನ್ ಎರಡೂ ಕೂಡ ಒಂದೇ ಸ್ಪೀಡಲ್ಲಿ ನಡೀತಾ ಇರುತ್ತೆ. ಇಮ್ಯಾಜಿನ್ ಮಾಡಿರಿ, ರಿಯಾಕ್ಟೆಂಟ್ಸ್ ಎ ಮತ್ತು ರಿಯಾಕ್ಟೆಂಟ್ ಬಿ ಕಂಬೈನ್ ಆಗಿ ಪ್ರಾಡಕ್ಟ್ ಸಿ ಮತ್ತು ಪ್ರಾಡಕ್ಟ್ ಡಿ ಕೊಡ್ತಾ ಇದೆ. ಎ ಮತ್ತು ಬಿ ರಿಯಾಕ್ಟೆಂಟ್ಸ್, ಸಿ ಮತ್ತು ಡಿ ಪ್ರಾಡಕ್ಟ್. ಸೊ ಯಾವ ಸ್ಪೀಡಿಂದ ಎ ಮತ್ತು ಬಿ ಕಂಬೈನ್ ಆಗಿ ಸಿ ಮತ್ತು ಡಿ ಕೊಡ್ತಾ ಇದ್ದಾವೋ ಅದೇ ಸ್ಪೀಡಿಂದ ಸಿ ಮತ್ತು ಡಿ ಮತ್ತೆ ರಿಯಾಕ್ಟ್ ಆಗಿ ರಿಯಾಕ್ಟೆಂಟ್ ಎ ಮತ್ತು ಬಿನ ಕೊಡ್ತಾ ಇದೆ. ಅಂದರೆ ಈಕ್ವಿಲಿಬ್ರಿಯಂ ಕಾನ್ಸೆಪ್ಟ್ ಏನಪ್ಪ ಅಂದರೆ, ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಮತ್ತು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಎರಡೂ ಕೂಡ ಸೇಮ್ ಇರುತ್ತೆ. ಸೊ ಇದು ಈಕ್ವಿಲಿಬ್ರಿಯಂನ ಸಿಂಬಲ್. ಇದು ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ನೀವು ಹೇಳ್ಬೋದು. ಸೊ ಈ ಚಾಪ್ಟರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಈ ರಿಯಾಕ್ಷನ್ ಇದೆ ಈಕ್ವಿಲಿಬ್ರಿಯಂ ರಿಯಾಕ್ಷನ್. ಇಲ್ಲಿ ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಬಿ ರಿಯಾಕ್ಟೆಂಟ್ಸ್, ಕ್ಯಾಪಿಟಲ್ ಸಿ ಮತ್ತು ಕ್ಯಾಪಿಟಲ್ ಡಿ ಪ್ರಾಡಕ್ಟ್, ಮತ್ತು ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ ಮತ್ತು ಸ್ಮಾಲ್ ಡಿ ಇರೋದು ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್. ಅಂದರೆ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ನಂಬರ್ನ ಯೂಸ್ ಮಾಡ್ತೀವಲ್ಲ, ಅದು ಇಲ್ಲಿ ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ ಮತ್ತು ಸ್ಮಾಲ್ ಡಿಯಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈ ಥರ ರಿಯಾಕ್ಷನ್ ಇದ್ದಾಗ ನಾವು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಹೇಗಪ್ಪ ಬರಿತೀವಿ ಅಂದರೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಸಿ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಸಿ. ನಾವು ಸ್ಕ್ವೇರ್ ಬ್ರಾಕೆಟಲ್ಲಿ ಬರೆದ್ರೆ ಅದು ಕಾನ್ಸಂಟ್ರೇಷನ್ ಅಂತ, ಅಮೌಂಟ್ ಅಂತ. ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಸಿ ಟು ದ ಪವರ್ ಆಫ್ ಇಟ್ಸ್ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್, ಇಲ್ಲಿ ಇರುವಂಥ ಸ್ಮಾಲ್ ಸಿನ ನಾವು ಪವರ್ ಮಾಡಬೇಕು, ಇಂಟು ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿ ರೈಸ್ ಟು ಪವರ್ ಇಟ್ಸ್ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಸ್ಮಾಲ್ ಡಿ. ಅದೇ ರೀತಿ ಡಿವೈಡೆಡ್ ಬೈ ರಿಯಾಕ್ಟೆಂಟ್ನ ತಗೋಬೇಕು, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಎ ರೈಸ್ ಟು ಪವರ್ ಇಟ್ಸ್ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಇಂಟು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಬಿ ರೈಸ್ ಟು ಇಟ್ಸ್ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಸ್ಮಾಲ್ ಬಿ. ಇದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಸಿನ ರೆಪ್ರೆಸೆಂಟೇಷನ್. ಅದೇ ರೀತಿ ನಾವು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಪಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ನ ತಗೊಂಡು ನಾವು ಈ ರೀತಿ ನಾವು ಒಂದು ರಿಯಾಕ್ಷನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಪಾರ್ಷಿಯಲ್ ಪ್ರೆಷರ್ ಆಫ್ ಪ್ರಾಡಕ್ಟ್ ಸಿ ರೈಸ್ ಟು ಪವರ್ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಇಂಟು ಪಾರ್ಷಿಯಲ್ ಪ್ರೆಷರ್ ಆಫ್ ಪ್ರಾಡಕ್ಟ್ ಡಿ ರೈಸ್ ಟು ಪವರ್ ಇಟ್ಸ್ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಸ್ಮಾಲ್ ಡಿ ಡಿವೈಡೆಡ್ ಬೈ partial pressure of reactant A raised to power its stoichiometric coefficient small a into partial pressure of reactant B raised to power its stoichiometric coefficient small b. ಈ ಫಾರ್ಮುಲಾದಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ರಿಯಾಕ್ಷನ್. ಇದು ನೆಕ್ಸ್ಟ್ ಈ ಚಾಪ್ಟರ್ಲಿ ಈ ಫಾರ್ಮುಲಾ ಕೇಳ್ತಾರೆ, ರಿಲೇಷನ್ ಬಿಟ್ವೀನ್ ಕೆ ಪಿ ಮತ್ತು ಕೆ ಸಿ. ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ಇಂಟು ಆರ್ ಟಿ ಟು ದ ಪವರ್ ಆಫ್ ಡೆಲ್ಟಾ ಎನ್. ಇನ್ನೊಂದು ಫಾರ್ಮುಲಾ ಇದೆ, ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ವರ್ಸಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಸಿ 2.303 ಆರ್ ಟಿ ಲಾಗ್ ಆಫ್ ಕೆ ಸಿ. ಮತ್ತು ಪಿ ಹೆಚ್ನ ಫಾರ್ಮುಲಾ, ಪಿ ಹೆಚ್ ಇಸ್ ಈಕ್ವಲ್ ಟು ನೆಗೆಟಿವ್ ಲಾಗರ್ದಮ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಮತ್ತು ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್, ಹೈಡ್ರಾಕ್ಸಿಲ್ ಅಯಾನ್ ಕಾನ್ಸಂಟ್ರೇಷನ್ ಎರಡೂ ಕೂಡ ನಾವು ಪ್ರಾಡಕ್ಟ್ ತೊಗೊಂಡಾಗ ನಮಗೆ 10 ಟು ದ ಪವರ್ ಆಫ್ -14 ಬರುತ್ತೆ. ಅಂದರೆ ಪಿ ಹೆಚ್ ಪ್ಲಸ್ ಪಿ ಒ ಹೆಚ್ ಮಾಡಿದಾಗ ನಮಗೆ 14 ಸಿಗುತ್ತೆ. ಇವು ಕೆಲವು ಇಂಪಾರ್ಟೆಂಟ್ ಫಾರ್ಮುಲಾಸ್. ಮತ್ತು ಎಮ್ ಸಿ ಕ್ಯೂಸ್ ನೋಡಿರಿ, ಇನ್ ಅ ರಿಯಾಕ್ಷನ್ ವಿಚ್ ಪ್ರೊಸೀಡ್ಸ್ ಇನ್ ಬೋತ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಒಂದು ರಿಯಾಕ್ಷನ್ ಬೋತ್ ಫಾರ್ವರ್ಡ್ ಡೈರೆಕ್ಷನ್ ಮತ್ತು ಬ್ಯಾಕ್ವರ್ಡ್ ಡೈರೆಕ್ಷನ್ ನಡೀತಾ ಇದ್ದರೆ ಅದು ಒಂದು ರಿವರ್ಸಿಬಲ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ. ಈ ಕೆಮಿಕಲ್ ರಿಯಾಕ್ಷನ್ ಸೆಟ್ ಟು ಹ್ಯಾವ್ ಅಟೆಂಡ್ ಈಕ್ವಿಲಿಬ್ರಿಯಂ ವೆನ್ ದ ರೇಟ್ ಆಫ್ ಅಪೋಸಿಂಗ್ ರಿಯಾಕ್ಷನ್. ಈಕ್ವಿಲಿಬ್ರಿಯಂ ಒಂದು ರಿಯಾಕ್ಷನ್ ಈಕ್ವಿಲಿಬ್ರಿಯಂ ಯಾವಾಗ ಅನಿಸ್ಕೊಳ್ಳುತ್ತೆ, ರೇಟ್ ಆಫ್ ಅಪೋಸಿಂಗ್ ರಿಯಾಕ್ಷನ್, ಫಾರ್ವರ್ಡ್ ಡೈರೆಕ್ಷನ್ ನಡೀತಾ ಇರುವಂತಹ ರಿಯಾಕ್ಷನ್ ಮತ್ತು ಬ್ಯಾಕ್ವರ್ಡ್ ಡೈರೆಕ್ಷನ್ ನಡೀತಾ ಇರುವಂಥ ರಿಯಾಕ್ಷನ್ ಎರಡೂ ಕೂಡ ಸೇಮ್ ಸ್ಪೀಡಲ್ಲಿ ನಡೀತಾ ಇರುತ್ತೆ. ನೆಕ್ಸ್ಟ್ ನೋಡಿ, ಕೆಮಿಕಲ್ ಈಕ್ವಿಲಿಬ್ರಿಯಂ ಈಸ್ ಡೈನಾಮಿಕ್. ಕೆಮಿಕಲ್ ಈಕ್ವಿಲಿಬ್ರಿಯಂನ ನಾವು ಯಾವಾಗ ಡೈನಾಮಿಕ್ ಅಂತ ಕರಿತೀವಿ, ವೆನ್ ಬೋತ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಕ್ಕರ್ಸ್ ಅಟ್ ಆಲ್ ಟೈಮ್ಸ್ ವಿತ್ ದ ಸೇಮ್ ಸ್ಪೀಡ್. ಒಂದೇ ಸ್ಪೀಡಿಂದ ಫಾರ್ವರ್ಡ್ ರಿಯಾಕ್ಷನ್ ಮತ್ತು ಬ್ಯಾಕ್ವರ್ಡ್ ರಿಯಾಕ್ಷನ್ ಒಂದೇ ಸ್ಪೀಡಲ್ಲಿ ನಡೀತಾ ಇದ್ದರೆ ಅದು ಈಕ್ವಿಲಿಬ್ರಿಯಂ ಅಂತ ನಾವು ಕರಿತೀವಿ. ಕೆ ಪಿ ಮತ್ತು ಕೆ ಸಿನ ಫಾರ್ಮುಲಾ, ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ಟು ಆರ್ ಟು ದ ಪವರ್ ಆಫ್ ಡೆಲ್ಟಾ ಎನ್. ವೆರಿ ಇಂಪಾರ್ಟೆಂಟ್. ದೆನ್ ನೋಡಿರಿ, ಇಲ್ಲಿ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ನೈಟ್ರೋಜನ್ ಗ್ಯಾಸ್ ಮತ್ತು ಆಕ್ಸಿಜನ್ ಗ್ಯಾಸ್ ಸೇರಿ ನೈಟ್ರೋಜನ್ ಮೊನಾಕ್ಸೈಡ್ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಇವಾಗ ನಾವಿಲ್ಲಿ ಕೆ ಪಿ ಮತ್ತು ಕೆ ಸಿಯ
ರಿಲೇಷನ್ ಬರೀಬೇಕು. ಈ ರಿಯಾಕ್ಷನ್ ಕೊಟ್ಟಿದ್ದಾರೆ, ಈ ರಿಯಾಕ್ಷನ್ ಕೊಟ್ಬಿಟ್ಟು ಕೆ ಪಿ ಮತ್ತು ಕೆ ಸಿನ ರಿಲೇಷನ್ ಬರೀರಿ ಅಂತ ಹೇಳ್ತಾರೆ. ಕೆ ಪಿ ಮತ್ತು ಕೆ ಸಿನ ರಿಲೇಷನ್ ಇಲ್ಲೇ ಇದೆ. ಈಗ ಇಲ್ಲಿ ನಾವು ಡೆಲ್ಟಾ ಎನ್ ಕಂಡುಹಿಡಿಬೇಕಾದ್ರೆ ಹೇಗೆ ಕಂಡುಹಿಡಿತೀವಿ? ಡೆಲ್ಟಾ ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಎಷ್ಟು? 2 ಮೋಲ್ಸ್ ಇದೆ, 2 ಮೋಲ್ಸ್ ಆಫ್ ನೈಟ್ರೋಜನ್ ಮೊನಾಕ್ಸೈಡ್. ಮತ್ತು ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ಸ್ ಎಷ್ಟಿದೆ? 1 ಮೋಲ್ ಆಫ್ ನೈಟ್ರೋಜನ್, 1 ಮೋಲ್ ಆಫ್ ಆಕ್ಸಿಜನ್, ಅದು ಕೂಡ 2. ಸೊ 2 - 2 0. ಸೊ ಡೆಲ್ಟಾ ಎನ್ 0 ಆದರೆ ಆರ್ ಟಿ ಕೂಡ 0 ಆಗುತ್ತೆ. ಆವಾಗ ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ಆಗುತ್ತೆ. ಈ ರಿಲೇಷನ್ ತುಂಬ ಇಂಪಾರ್ಟೆಂಟ್. ಮತ್ತು ಕೆಮಿಕಲ್ ರಿಯಾಕ್ಷನಲ್ಲಿ ಕೆ ಪಿ ಮತ್ತು ಕೆ ಸಿ ಯಾವಾಗ ಈಕ್ವಲ್ ಅಂದರೆ ಡೆಲ್ಟಾ ಎನ್ 0 ಇದ್ದಾಗ ಕೆ ಪಿ ಮತ್ತು ಕೆ ಸಿ ಈಕ್ವಲ್ ಆಗಿರುತ್ತೆ. ನೋಡಿರಿ, ಇನ್ನೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಈ ರಿಯಾಕ್ಷನ್ಗೆ ಕೆ ಪಿ ಮತ್ತು ಕೆ ಸಿನ ರಿಲೇಷನ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿರಿ, ಫಸ್ಟ್ ಡೆಲ್ಟಾ ಎನ್ ಕಂಡುಹಿಡ್ಕೊಡ್ರಿ. ಡೆಲ್ಟಾ ಎನ್ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್. ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಎಷ್ಟು? 1 ಮೋಲ್ ಆಫ್ PCl3, 1 ಮೋಲ್ ಆಫ್ ಕ್ಲೋರಿನ್, 2 ಮೋಲ್ಸ್ ಇದೆ. ಮತ್ತು ಎಷ್ಟು ರಿಯಾಕ್ಟೆಂಟ್ಸ್ ಇದೆ? 1 ಮೋಲ್ ರಿಯಾಕ್ಟೆಂಟ್ ಇರೋದು. ಸೊ 2 - 1 ಮಾಡಿದಾಗ 1 ಸಿಗುತ್ತೆ. ಸೊ ಡೆಲ್ಟಾ ಎನ್ 1 ಇದ್ದಾಗ ನಾವೇನು ತೊಗೊಳ್ತೀವಿ? ಡೆಲ್ಟಾ ಎನ್ ವಿಲ್ ಬಿ 1 ಫಾರ್ ದಿಸ್ ರಿಯಾಕ್ಷನ್. ಸೊ ಈ ರೀತಿ ನಾವು ಡೆಲ್ಟಾ ಎನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡಿರಿ, ದ ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್. ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಡಿಕಂಪೋಸಿಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಇಲ್ಲಿ ಗ್ಯಾಪ್ನ ಕೊಡ್ರಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಾಲಿಡ್ ಮತ್ತು ಕ್ಯಾಲ್ಸಿಯಂ ಆಕ್ಸೈಡು ಕೂಡ ಸಾಲಿಡ್. ಪ್ರಾಡಕ್ಟ್ ಸೈಡಲ್ಲಿರೋದು ಕ್ಯಾಲ್ಸಿಯಂ ಆಕ್ಸೈಡ್, ರಿಯಾಕ್ಟೆಂಟ್ ಸೈಡಲ್ಲಿರೋದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಎರಡು ಕೂಡ ಸಾಲಿಡ್ಸ್. ಈಕ್ಲಿಬ್ರಿಯಮ್ ಕಾನ್ಸೆಪ್ಟ್ ಸಾಲಿಡ್ಸ್ ಮತ್ತು ಲಿಕ್ವಿಡ್ಸ್ಗೆ ಅಪ್ಲಿಕಬಲ್ ಆಗಲ್ಲ, ಓನ್ಲಿ ಗ್ಯಾಸಸ್ಗೆ ಅಪ್ಲಿಕಬಲ್ ಆಗುತ್ತೆ. ಸೊ ಇಂಥ ಕೇಸಸಲ್ಲಿ ಕೆ ಸಿ ಈಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಓನ್ಲಿ ಗೇಷಿಯಸ್ ಪ್ರಾಡಕ್ಟ್ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್, ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್. ಈ ರಿಯಾಕ್ಷನ್ಗೆ ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ ಏನಪ್ಪ ಆಗಿರುತ್ತೆ ಅಂದರೆ, ನೋಡಿರಿ ಇಲ್ಲಿ ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ ಹೇಗೆ ಬರಿತೀವಿ? ಕೆ ಸಿ ಈಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಯಾವುದಿಲ್ಲಿ? NOCl ಎಷ್ಟಿದೆ? 2 ಇದೆ. ಅದು ನಾವು ರೈಸ್ ಟು ಪವರ್ 2 ಬರೆಯೋಣ, ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಯಾವುದಿದೆ? ಇಲ್ಲಿ ನೈಟ್ರೋಜನ್ ಮೊನಾಕ್ಸೈಡ್ ಇದೆ. ಎಷ್ಟಿದೆ? 2 ಇದೆ. ರೈಸ್ ಟು ಪವರ್ 2 ಇಂಟು ಇನ್ನೊಂದು ರಿಯಾಕ್ಟೆಂಟ್ ಇದೆ ಕ್ಲೋರಿನ್, ಕಾನ್ಸಂಟ್ರೇಷನ್ ಆಫ್ ಕ್ಲೋರಿನ್. ಇದು ರೆಪ್ರೆಸೆಂಟೇಷನ್ ಆಫ್ ಕೆ ಸಿ ಫಾರ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್. ನೆಕ್ಸ್ಟ್, ಇಫ್ ಕೆ ಈಸ್ ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್ N2 + O2 gives us to NO2, ದೆನ್ ಅದೇ ರಿವರ್ಸ್ ಮಾಡಿದಾಗ ಅದೇ ರಿಯಾಕ್ಷನ್ನ ನಾವು ರಿವರ್ಸ್ ಮಾಡಿದಾಗ ಆವಾಗ 1/k ಆಗುತ್ತೆ. ಸೊ ಇಫ್ ದ ವ್ಯಾಲ್ಯೂ ಆಫ್ ಕೆ ಸಿ ಇಸ್ ವೆರಿ ಲಾರ್ಜ್ ಫಾರ್ ಎ ರಿಯಾಕ್ಷನ್, ಕೆ ಸಿನ ವ್ಯಾಲ್ಯೂ ತುಂಬ ಜಾಸ್ತಿ ಇದ್ದಾಗ ಏನಪ್ಪ ಅಂದರೆ ಫಾರ್ವರ್ಡ್ ರಿಯಾಕ್ಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋ ಸ್ಟೇಜಿಗೆ ಬಂದಿದೆ ಅಂತ. ಸೊ ಈ ಸ್ಟೇಟ್ಮೆಂಟ್ ಏನಪ್ಪ ಹೇಳುತ್ತೆ ಅಂದರೆ ಲೀ ಚೆಟರ್ಲಿಯರ್ ಪ್ರಿನ್ಸಿಪಲ್. ಒಂದು ಕ್ವಶನ್ ಆನ್ಸರ್ಸಲ್ಲಿ ನಾವು ಡಿಸ್ಕಸ್ ಮಾಡೋಣ ಲೀ ಚೆಟರ್ಲಿಯರ್ ಪ್ರಿನ್ಸಿಪಲ್ ಏನು ಅಂತ. ಸೊ ಲೀ ಚೆಟರ್ಲಿಯರ್ ಪ್ರಿನ್ಸಿಪಲ್ ಈಸ್ ಅಪ್ಲಿಕಬಲ್ ಫಾರ್ ಓನ್ಲಿ ಈಕ್ಲಿಬ್ರಿಯಮ್ ಇರುವಂತಹ ಸಿಸ್ಟಮ್ಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಫೇವರ್ ದ ರಿವರ್ಸ್ ರಿಯಾಕ್ಷನ್ ಇನ್ ಎ ಕೆಮಿಕಲ್ ರಿಯಾಕ್ಷನ್? ರಿವರ್ಸ್ ಯಾವಾಗ ಆಗುತ್ತೆ ರಿಯಾಕ್ಷನ್? ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಆ ಪ್ರಾಡಕ್ಟ್ಸ್ ಮತ್ತೆ ಕಂಬೈನ್ ಆಗಿ ರಿಯಾಕ್ಟೆಂಟ್ಸ್ ಕೊಡೋಕ್ಕೆ ಬ್ಯಾಕ್ವರ್ಡ್ ಡೈರೆಕ್ಷನ್ಗೆ ಹೋಗುತ್ತೆ, ಆವಾಗ ರಿವರ್ಸ್ ಆಗುತ್ತೆ ರಿಯಾಕ್ಷನ್. ಇಲ್ಲೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ನೈಟ್ರೋಜನ್ ಹೈಡ್ರೋಜನ್ ಗಿವ್ಸ್ ಅಸ್ ಟು ಅಮೋನಿಯಾ ಅಂತ. ದ ಈಕ್ಲಿಬ್ರಿಯಮ್ ಶಿಫ್ಟ್ ಇನ್ ಫಾರ್ವರ್ಡ್ ಡೈರೆಕ್ಷನ್, ಈಕ್ಲಿಬ್ರಿಯಮ್ ಫಾರ್ವರ್ಡ್ ಡೈರೆಕ್ಷನ್ಗೆ ಶಿಫ್ಟ್ ಆಗ್ತಾ ಇದೆಯಂತೆ. ಸೊ ಯಾವಾಗ ಆಗುತ್ತೆ ಇದು? ನಾವು ಪ್ರೆಷರ್ ಜಾಸ್ತಿ ಮಾಡಿದಾಗ, ವೆನ್ ವಿ ಅಪ್ಲೈ ಪ್ರೆಷರ್ ದೀಸ್ ಗ್ಯಾಸಸ್ ಕಂಬೈನ್ಸ್ ಟು ಫಾರ್ಮ್ ಅ ಪ್ರಾಡಕ್ಟ್. ಸೊ ನೆಕ್ಸ್ಟ್, ಇಫ್ ಎ ಕೆಟಲಿಸ್ಟ್ನ ಯೂಸ್ ಮಾಡಿದಾಗ ರಿವರ್ಸಿಬಲ್ ರಿಯಾಕ್ಷನಲ್ಲಿ ಆವಾಗ ಈಕ್ಲಿಬ್ರಿಯಮ್ ಸ್ಟೇಟ್ ಬೇಗ ಬರುತ್ತೆ, ಇಟ್ ವಿಲ್ ಕಮ್ ವೆರಿ ಕ್ವಿಕ್ಲಿ. ದೆನ್ ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ಎ ರಿಯಾಕ್ಷನ್, ಈ ರಿಯಾಕ್ಷನ್ಗೆ ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ ಕೆ ಸಿ 64 ಇದೆಯಂತೆ. ನಾವು ಇವಾಗ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಡಬಲ್ ಮಾಡಿದಾಗ ಆವಾಗಲೂ ಕೂಡ 64 ಇರುತ್ತೆ, ಅದರಲ್ಲೇನು ಚೇಂಜ್ ಆಗಲ್ಲ. ಇನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್, ಎಕ್ಸೋಥರ್ಮಿಕ್ ರಿಯಾಕ್ಷನಲ್ಲಿ ಇಫ್ ಆಲ್ ದ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ಇನ್ ಗೇಷಿಯಸ್ ಸ್ಟೇಟ್, ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಈಸ್ ಫೇವರ್ಡ್ ಅಟ್ ಲೋ ಟೆಂಪರೇಚರಲ್ಲಿ ಫೇವರ್ ಆಗುತ್ತೆ. ಯಾಕಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನಲ್ಲಿ ಪ್ರಾಡಕ್ಟ್ನ ಫಾರ್ಮೇಷನ್ ಆಗೋದು ಲೋ ಟೆಂಪರೇಚರ್ ಇದ್ದಾಗ ಬೇಗ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಫಾರ್ ಎ ರಿಯಾಕ್ಷನ್, ರಿವರ್ಸಿಬಲ್ ರಿಯಾಕ್ಷನ್, ಇಫ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇಸ್ ಡಬಲ್ಡ್, ದ ಈಕ್ಲಿಬ್ರಿಯಮ್ ರಿಮೈನ್ಸ್ ಸೇಮ್, ಈಕ್ಲಿಬ್ರಿಯಮ್ ಅಷ್ಟೇ ಇರುತ್ತೆ, ಯಾಕಂದರೆ ಅದು ಪ್ರಾಡಕ್ಟಾಗಿ ಕನ್ವರ್ಟ್ ಆಗಿ ಮತ್ತೆ ಪ್ರಾಡಕ್ಟ್ಸ್ ರಿಯಾಕ್ಟೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ಲೀವಿಸ್ ಥಿಯರಿ ಪ್ರಕಾರ ಬೇಸ್ ಅಂದರೆ ಎಲೆಕ್ಟ್ರಾನ್ ಪೇರ್ ಡೋನರ್. ಇಲ್ಲಿ ಕೊಟ್ಟಿರುವಂತಹ ನೆಕ್ಸ್ಟ್ ಕ್ವಶನಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಸಲ್ಲಿ ಲೀವಿಸ್ ಆಸಿಡ್ ಯಾವುದಪ್ಪ ಅಂದರೆ BF3, ಯಾಕಂದರೆ ಇದು ಎಲೆಕ್ಟ್ರಾನ್ ಅಕ್ಸೆಪ್ಟರ್, ಇನ್ನು ಮಿಕ್ಕಿರೋದೆಲ್ಲ ಎಲೆಕ್ಟ್ರಾನ್ ಡೋನರ್. ಲೌರೀಸ್ ಬ್ರಾನ್ಸ್ಟೆಡ್ ಕಾನ್ಸೆಪ್ಟ್ನ ಪ್ರಕಾರ ಪ್ರೋಟಾನ್ ಡೋನರ್ ಯಾರಪ್ಪ ಅಂದರೆ ಪ್ರೋಟಾನ್ ಡೋನರ್ ಆಸಿಡ್, ಪ್ರೋಟಾನ್ ಅಕ್ಸೆಪ್ಟರ್ ಬೇಸ್. ವಾಟರ್ನ ಕಾಂಜುಗೇಟ್ ಬೇಸ್ ಯಾವುದಪ್ಪ ಅಂದರೆ OH-, ವಾಟರಿಂದ H+ ರಿಲೀಸ್ ಆದರೆ ಉಳಿದಿರುವಂತಹ OH- ಏನಾಗುತ್ತೆ? ಕಾಂಜುಗೇಟ್ ಬೇಸ್ ಆಗುತ್ತೆ. ನೆಕ್ಸ್ಟ್, ಅಮಾಂಗ್ ದ ಫಾಲೋಯಿಂಗ್ ಸ್ಪೀಸೀಸ್ ವಿಚ್ ಕೆನ್ ಆ್ಯಕ್ಟ್ ಆಸ್ ಬೋತ್ ಆಸಿಡ್ ಆಸ್ ವೆಲ್ ಆಸ್ ಬೇಸ್, ಆಸಿಡ್ ಮತ್ತು ಬೇಸ್ ಆಗಿ ಆಕ್ಟ್ ಮಾಡೋದು HSO4-, ಯಾಕಂದರೆ ಇದು
ಪ್ರೋಟಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಬೇಸ್ ಥರ, ಮತ್ತು ಇರೋ ಒಂದು ಹೈಡ್ರೋಜನ್ನ ಅದು ಕೂಡ ರಿಲೀಸ್ ಮಾಡಿ ಆಸಿಡ್ ಆಗು ಕೆಲಸ ಮಾಡುತ್ತೆ. ವೆನ್ ಪಿ ಹೆಚ್ ಆಫ್ ಎ ಸೊಲ್ಯೂಷನ್ ಡಿಕ್ರೀಸಸ್ ಇಟ್ಸ್ ಹೈಡ್ರೋಜನ್ ಆಯನ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್. ಹೈಡ್ರೋಜನ್ ಆಯನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಪಿ ಹೆಚ್ ಕಡಿಮೆ ಆಗುತ್ತೆ. ಪಿ ಕೆ ಎ ವ್ಯಾಲ್ಯೂ ಫಾರ್ ದ ಸ್ಟ್ರಾಂಗೆಸ್ಟ್ ಆಸಿಡ್ ಅಮಾಂಗ್ ದ ಫಾಲೋಯಿಂಗ್ ಈಸ್ 1. ಪಿ ಕೆ ಎ ವ್ಯಾಲ್ಯೂ ಎಷ್ಟು ಕಡಿಮೆ ಇರುತ್ತೋ ಅದೇ ಅಷ್ಟೇ ಸ್ಟ್ರಾಂಗ್ ಆಸಿಡ್ ಅನಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಕಡಿಮೆ ಇರೋದು 1, ಅದೇ ಸ್ಟ್ರಾಂಗೆಸ್ಟ್ ಆಸಿಡ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಲೀವಿಸ್ ಆಸಿಡ್ಸ್ ಆರ್ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಅಕ್ಸೆಪ್ಟ್ ಅ ಎಲೆಕ್ಟ್ರಾನ್ ಪೇರ್. ಯಾರು ಎಲೆಕ್ಟ್ರಾನ್ ಪೇರ್ನ ಅಕ್ಸೆಪ್ಟ್ ಮಾಡ್ತಾರೋ ಅವರು ಲೀವಿಸ್ ಆಸಿಡ್. ದೆನ್ ಬೋರಾನ್ ಟ್ರೈಫ್ಲೋರೈಡ್ BF3 ಏನದು, ಇದೊಂದು ಲೀವಿಸ್ ಆಸಿಡ್, ಯಾಕಂದರೆ ಇದು ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್. ಇದು ಎ ಬೇಸ್ ಅಕಾರ್ಡಿಂಗ್ ಟು ಬ್ರಾನ್ಸ್ಟೆಡ್ ಕಾನ್ಸೆಪ್ಟ್ ಈಸ್ ಹೂ ಅಕ್ಸೆಪ್ಟ್ ದ ಪ್ರೋಟಾನ್. ಯಾರು ಪ್ರೋಟಾನ್ ಅಕ್ಸೆಪ್ಟ್ ಮಾಡ್ತಾರೋ ಅವರು ಬೇಸ್ ಅನಿಸ್ಕೊಳ್ತಾರೆ ಬ್ರಾನ್ಸ್ಟೆಡ್ ಕಾನ್ಸೆಪ್ಟ್ನ ಪ್ರಕಾರ. ವೆನ್ ಅಮೋನಿಯಂ ಕ್ಲೋರೈಡ್ ಈಸ್ ಆಡೆಡ್ ಟು ಅಮೋನಿಯಂ ಹೈಡ್ರಾಕ್ಸೈಡ್. ಅಮೋನಿಯಂ ಕ್ಲೋರೈಡ್ ಒಂದು ಸಾಲ್ಟ್, ಅದು ಅಮೋನಿಯಂ ಹೈಡ್ರಾಕ್ಸೈಡ್ ಒಂದು ವೀಕ್ ಬೇಸ್. ದ ಡಿಸೋಸಿಯೇಷನ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ ಈಸ್ ರೆಡ್ಯೂಸ್. ಇಟ್ ಈಸ್ ಡ್ಯೂ ಟು ಕಾಮನ್ ಆಯನ್ ಎಫೆಕ್ಟ್. ಕಾಮನ್ ಆಯನ್ ಯಾವುದಿಲ್ಲಿ NH4+ ಕಾಮನ್ ಆಯನ್ ಆಗಿರುತ್ತೆ ಎರಡರಲ್ಲೂ, ಅದಕ್ಕೆ ಕಾಮನ್ ಆಯನ್ ಎಫೆಕ್ಟಿಂದ ಡಿಸೋಸಿಯೇಷನ್ ಕಡಿಮೆ ಆಗುತ್ತೆ. ಪಿ ಹೆಚ್ ಆಫ್ 0.01 ಮೋಲಾರ್ HCl ಈಸ್ 2. ಯಾಕಂದರೆ ನೀವು ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಿದ್ರೆ 10⁻⁻² ಆಗುತ್ತೆ, ಅದರಿಂದ ಪಿ ಹೆಚ್ 2 ಆಗುತ್ತೆ ಇಲ್ಲಿ. ಅಸಿಡಿಟಿ ಆಫ್ BF3 ಕೆನ್ ಬಿ ಎಕ್ಸ್ಪ್ಲೇನ್ ಆನ್ ದ ಬೇಸಿಸ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್. BF3 ಅಕಾರ್ಡಿಂಗ್ ಟು ಲೀವಿಸ್ ಕಾನ್ಸೆಪ್ಟ್ ಇಸ್ ಅ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್, ಸೊ ಇಟ್ಸ್ ಆಸಿಡ್ ಅಂತ ಹೇಳ್ಬೋದು. ದ ಸಾಲ್ಟ್ ದಟ್ ಅಂಡರ್ಗೋ ಹೈಡ್ರೋಲೈಸಿಸ್. ಇಲ್ಲಿ ಇರುವಂತಹ ಸಾಲ್ಟಲ್ಲಿ ಹೈಡ್ರೋಲೈಸಿಸ್ ಆಗೋದು CH3COO ನೆಕ್ಸ್ಟ್ ಅಸಿಡಿಕ್ ಬಫರ್ ಅಮಾಂಗ್ ದ ಫಾಲೋಯಿಂಗ್. ಇದರಲ್ಲಿ ಅಸಿಡಿಕ್ ಬಫರ್ ಅಸಿಟಿಕ್ ಆಸಿಡ್ ಮತ್ತು ಸೋಡಿಯಂ ಅಸಿಟೇಟ್ನ ಮಿಕ್ಸ್ಚರ್ ಅಸಿಡಿಕ್ ಬಫರ್ ಅನಿಸ್ಕೊಳ್ಳುತ್ತೆ. ನೇಚರ್ ಆಫ್ ಸೊಲ್ಯೂಷನ್ ಒಬ್ಟೈನ್ ವೆನ್ ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ವೀಕ್ ಬೇಸ್ ಅಂಡರ್ಗೋ ಹೈಡ್ರೋಲೈಸಿಸ್ ಈಸ್ ಅಸಿಡಿಕ್. ಕಾಂಪೌಂಡ್ ವಿಚ್ ಡಸ್ ನಾಟ್ ಆ್ಯಕ್ಟ್ ಆಸ್ ಲೀವಿಸ್ ಆಸಿಡ್ ಈಸ್ ಅಮೋನಿಯಾ. ಯಾಕಂದರೆ ಅಮೋನಿಯಾ ಒಂದು ಲೀವಿಸ್ ಬೇಸ್, ಎಲೆಕ್ಟ್ರಾನ್ ಡೋನಾರ್ ಅದು. ಎ ಸೊಲ್ಯೂಷನ್ ಈಸ್ ಸ್ಯಾಚುರೇಟೆಡ್ ಇಫ್ ಅಯಾನಿಕ್ ಪ್ರಾಡಕ್ಟ್ ಈಸ್ ಗ್ರೇಟರ್ ದ್ಯಾನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. pH of a solution at 298 Kelvin is 8. POH ಅಂದರೆ pH ಟೋಟಲ್ ವ್ಯಾಲ್ಯೂ 14 ಇರುತ್ತೆ. ಆ 14ನಿಂದ ನೀವು -8 ಮಾಡಿರಿ, ಅವಾಗ ಉಳಿದಿರೋದೇ pH 6 ಬರುತ್ತೆ ನಮಗೆ. ನೆಕ್ಸ್ಟ್ ಅಡಿಷನ್ ಆಫ್ HCl ಡಸ್ ನಾಟ್ ಸಪ್ರೆಸ್ ದ ಡಿಸೋಸಿಯೇಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಯಾಕಂದರೆ ಬೋತ್ ಆರ್ ಆಸಿಡ್ಸ್, ಎರಡು ಕೂಡ ಆಸಿಡ್ಸೇ. ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಗಿವ್ ಹೈಯೆಸ್ಟ್ pH ಇನ್ ವಾಟರ್. pH ಬೇಸ್ ಕೊಡುತ್ತೆ, ಮಿಕ್ಕಿರೋದೆಲ್ಲ ಆಸಿಡ್ಸ್. ಇಲ್ಲಿ ಬೇಸ್ನ ಡಿಸಾಲ್ವ್ ಮಾಡಿದಾಗ pH 7ಗಿಂತ ಜಾಸ್ತಿ ಹೋಗುತ್ತೆ, ಸೊ ದಟ್ಸ್ ವೈ. ಎ ಸ್ಟೇಟ್ ಇನ್ ವಿಚ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಆ್ಯಂಡ್ ರಿವರ್ಸ್ ರಿಯಾಕ್ಷನ್ ಈಸ್ ಈಕ್ವಲ್, ಅದು ಈಕ್ವಿಲಿಬ್ರಿಯಂ ಸ್ಟೇಟ್ ಅನಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಇನ್ ಎ ಹೋಮೋಜಿನಸ್ ಸಿಸ್ಟಮ್ ರಿಯಾಕ್ಟೆಡ್ ಮತ್ತು ಪ್ರಾಡಕ್ಟ್ನ ಫೇಸ್ ಸೇಮ್ ಇರುತ್ತೆ. ಈಕ್ಲಿಬ್ರಿಯಂ ಇನ್ ಎ ಸಿಸ್ಟಮ್ ಹ್ಯಾವಿಂಗ್ ಮೋರ್ ದ್ಯಾನ್ 1 ಫೇಸ್ ಈಸ್ ಕಾಲ್ಡ್ ಆಸ್ ಹೆಟ್ರೋಜಿನಸ್. ಅಂದರೆ ಈಕ್ಲಿಬ್ರಿಯಂ ರಿಯಾಕ್ಟೆಡ್ ಮತ್ತು ಪ್ರಾಡಕ್ಟ್ ಒಂದಕ್ಕಿಂತ ಜಾಸ್ತಿ ಸ್ಟೇಟ್ಸಲ್ಲಿದ್ದರೆ, ಒಂದು ಸಾಲಿಡ್ ಒಂದು ಲಿಕ್ವಿಡ್ ಮತ್ತು ಗ್ಯಾಸ್ ಇದ್ದರೆ ಅವಾಗ ಅದು ಹೆಟ್ರೋಜಿನಸ್ ಅನಿಸ್ಕೊಳ್ಳುತ್ತೆ. ಹೈಡ್ರೇಟೆಡ್ ಹೈಡ್ರೋಜನ್ ಅಂದರೆ ಹೈಡ್ರೋಜನ್ ಜೊತೆಗೆ ವಾಟರ್ ಆ್ಯಡ್ ಆದಾಗ ಅದು ಹೈಡ್ರೋನಿಯಂ ಅನಿಸ್ಕೊಳ್ಳುತ್ತೆ. ಆಸಿಡ್ ಬೇಸ್ ಪೇರ್ ದಟ್ ಡಿಫರ್ಸ್ ಫ್ರಮ್ ಬೈ ಒನ್ ಪ್ರೋಟಾನಿಂದ ಡಿಫರ್ ಇದ್ದರೆ ಅದನ್ನು ಕಾಂಜುಗೇಟ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿರಿ, ಫಾರ್ ಎಕ್ಸಾಂಪಲ್ H2SO4 ಮತ್ತು HSO4- ಅಲ್ಲಿ ಪ್ರೋಟಾನ ಡಿಫ್ರೆನ್ಸ್ ಇದೆ, ಸೊ ಅದು ಒಂದು ಕಾಂಜುಗೇಟ್ ಬೇಸ್ ಅನಿಸ್ಕೊಳ್ಳುತ್ತೆ. ಕಾಂಜುಗೇಟ್ ಆಸಿಡ್ ಆಫ್ H2O ನ ಕಾಂಜುಗೇಟ್ ಆಸಿಡ್ ಯಾವುದು? H3O+. ದೆನ್ ದ ನೆಗೆಟಿವ್ ಲಾಗರ್ದಮ್ ಆಫ್ ಬೇಸ್ 10 ಈಸ್ pH ನ ಡೆಫಿನೇಷನ್. ದ ಸ್ಟ್ರೆಂತ್ ಆಫ್ ವೀಕ್ ಆಸಿಡ್ HA ಡಿಪೆಂಡ್ಸ್ ಆನ್ polarity. The degree of dissociation of weak electrolyte suppressed by adding strong electrolyte is due to common ion effect. The solution which resists the pH change is buffer. Solution of ammonium chloride in acidic due to hydrolysis. Then give the example for the solid vapor equilibrium. Solid vapor ಅಂದರೆ iodine solid, iodine gas, ಇದು equilibrium. ಇದೊಂದು solid ವೇಪರ್ಗೆ ಈಕ್ಲಿಬ್ರಿಯಮ್ಗೆ ಎಕ್ಸಾಂಪಲ್. ಲಿಕ್ವಿಡ್ ವೇಪರ್ಗೆ ಎಕ್ಸಾಂಪಲ್ ಲಿಕ್ವಿಡ್ ವಾಟರ್ ಮತ್ತು ವಾಟರ್ ವೇಪರ್ಸ್ನ ಈಕ್ಲಿಬ್ರಿಯಮ್. ಸಾಲಿಡ್ ಲಿಕ್ವಿಡ್ಗೆ ಐಸ್ ಮತ್ತು ಲಿಕ್ವಿಡ್ ವಾಟರ್ನ ಈಕ್ಲಿಬ್ರಿಯಮ್ ನೀವು ಹೇಳ್ಬೋದು. ದ ಲಾ ಆಫ್ ಮಾಸ್ ಆಕ್ಷನ್ ಅಂದರೆ ಇಟ್ ಸ್ಟೇಟ್ಸ್ ದಟ್ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸಸ್ ಆಫ್ ರಿಯಾಕ್ಟೆಂಟ್ ಅಟ್ ಎ ಗಿವನ್ ಟೆಂಪರೇಚರ್. ಇದು ಸ್ಟೇಟ್ ಆಫ್ ಲಾ ಆಫ್ ಮಾಸ್ ಆಕ್ಷನ್. ಕೆಮಿಕಲ್ ಈಕ್ಲಿಬ್ರಿಯಮ್ ಅಂದರೆ ಸ್ಟೇಟ್ ಆಫ್ ಎ ರಿವರ್ಸಿಬಲ್ ರಿಯಾಕ್ಷನ್ ಇನ್ ವಿಚ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಅದನ್ನು ನಾವು ಕೆಮಿಕಲ್ ಈಕ್ಲಿಬ್ರಿಯಮ್ ಅಂತ ಕರಿತೀವಿ. ಕೆಮಿಕಲ್ ಈಕ್ಲಿಬ್ರಿಯಮ್ ಯಾವಾಗ ಡೈನಾಮಿಕ್ ಇನ್ ನೇಚರ್ ಅಂತ ಕರಿತೀವಿ ಅಂದರೆ ವೆನ್ even after equilibrium it is achieved, reaction continues in both the direction, ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಡೈರೆಕ್ಷನ್ ನಡೀತಾ ಇದ್ದಾರೆ ಸೇಮ್ ಸ್ಪೀಡಲ್ಲಿ. ಸೊ ಈ ಕೆಮಿಕಲ್ ಈಕ್ಲಿಬ್ರಿಯಮ್ ಡೈನಾಮಿಕ್ ಅಂತ ಹೇಳ್ಬೋದು. KP-KC ರಿಲೇಷನ್ ಆಲ್ರೆಡಿ ನಾವು ಓದಿದ್ದೀವಿ. KP is equal to KC into R to the power of delta n. delta n 0 ಇದ್ದಾಗ KP ಮತ್ತು KC ಈಕ್ವಲ್ ಆಗಿರುತ್ತೆ.
ಸೊ ರೈಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಈ ರಿಯಾಕ್ಷನ್ಸ್ಗೆ ರಿಲೇಷನ್ಸ್ ನೋಡ್ರಿ, ಇಲ್ಲಿ 2 ಪ್ರಾಡಕ್ಟ್ಸ್ ಇದೆ, 2 ರಿಯಾಕ್ಟೆಂಟ್ ಇದೆ, ಡೆಲ್ಟಾ ಎನ್ 0 ಆಗುತ್ತೆ. ಆವಾಗ KP = KC. ಈ ರಿಯಾಕ್ಷನಲ್ಲಿ ಡಿಫರ್ ಇದೆ, ಯಾಕಂದರೆ ಡೆಲ್ಟಾ ಎನ್ 1 ಇದೆ. ಆಲ್ರೆಡಿ ಈ ರಿಯಾಕ್ಷನ್ ಮಾಡಿದ್ದೀವಿ, 2 ಪ್ರಾಡಕ್ಟ್ಸ್ 1 ರಿಯಾಕ್ಟೆಂಟ್, 2 - 1 1 ಆಗುತ್ತೆ. ಸೊ ಅದಕ್ಕೆ ಈ ರಿಲೇಷನ್ ಬರುತ್ತೆ ಈ ರಿಯಾಕ್ಷನ್ಗೆ. ನೆಕ್ಸ್ಟ್ ಇಲ್ಲಿ ಈ ರಿಯಾಕ್ಷನಲ್ಲಿ 2 ಪ್ರಾಡಕ್ಟ್ ಇದೆ ಮತ್ತು 4 ರಿಯಾಕ್ಟೆಂಟ್ ಇದೆ. ಸೊ 2 - 4 ಆದರೆ -2 ಬರುತ್ತೆ, ಆವಾಗ ಈ ರಿಲೇಷನ್ ಆಗುತ್ತೆ. ಸೊ ಅದನ್ನು ನೀವು ನೋಡ್ಕೋಬೇಕು. ಎಕ್ಸಾಂಪಲ್ ಆಫ್ ರಿಯಾಕ್ಷನ್ ವೇರ್ KP = KC, ಇಲ್ಲಿ ಇದು ಕೊಡ್ಬೋದು, ಯಾಕಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ ಬೋತ್ ಆರ್ ಸೇಮ್. ಇಲ್ಲೊಂದು ರಿಯಾಕ್ಷನ್ ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ನ ಫಾರ್ಮುಲಾ ಕೊಟ್ಟಿದ್ದಾರೆ, ಇದನ್ನು ನೋಡಿಕೊಂಡು ನೀವು ರಿಯಾಕ್ಷನ್ ಬರೀಬೇಕು ಅಂತ. ಸೊ ಡೆಫಿನೆಟ್ಲಿ ಇದು ಮೀಥೇನ್ ಮತ್ತು ವಾಟರ್ ಪ್ರಾಡಕ್ಟ್ ಸೈಡಲ್ಲಿ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್, ಎಷ್ಟು ಹೈಡ್ರೋಜನ್? 3 ಹೈಡ್ರೋಜನ್ ರಿಯಾಕ್ಟೆಂಟ್ ಸೈಡಲ್ಲಿ ಬರುತ್ತೆ. ಇದನ್ನು ಈಸಿಯಾಗಿ ಬರೀಬೋದು ನೀವು. ಮತ್ತು ಹೋಮೋಜಿನಿಯಸ್ ಈಕ್ಲಿಬ್ರಿಯಾ ಅಂದರೆ ಯಾವ ರಿಯಾಕ್ಷನಲ್ಲಿ ರಿಯಾಕ್ಟೆಂಟ್ ಎಲ್ಲ ರಿಯಾಕ್ಟೆಂಟ್ಸ್ನ ಮತ್ತು ಪ್ರಾಡಕ್ಟ್ನ ಫೇಸ್ ಸೇಮ್ ಇರುತ್ತೋ, ನೋಡಿ 3 ಗ್ಯಾಸಸ್ ಇಲ್ಲಿ, ಅದು ಹೋಮೋಜಿನಸ್ ಈಕ್ಲಿಬ್ರಿಯಂ ಅಂತ ಕರಿತೀವಿ. ಹೆಟ್ರೋಜಿನಸ್ ಈಕ್ಲಿಬ್ರಿಯಮಲ್ಲಿ ಈಕ್ಲಿಬ್ರಿಯಂ ರಿಯಾಕ್ಷನಲ್ಲಿ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ನ ಫೇಸ್ ಡಿಫ್ರೆಂಟ್ ಇದ್ದಾಗ ಅದು ಹೆಟರೋಜಿನಸ್ ಈಕ್ಲಿಬ್ರಿಯಂ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಈಕ್ಲಿಬ್ರಿಯಂ ಡಿಪೆಂಡ್ಸ್: ಟೆಂಪರೇಚರ್, ಪ್ರೆಷರ್ ಮತ್ತು ಕಾನ್ಸಂಟ್ರೇಷನ್. ಲೀ ಟೆಟ್ರಲಿಯರ್ ಪ್ರಿನ್ಸಿಪಲ್ ತುಂಬ ಇಂಪಾರ್ಟೆಂಟ್. ಈಕ್ಲಿಬ್ರಿಯಮಲ್ಲಿ ಇದ್ದಾಗ ನೀವು ಕಾನ್ಸಂಟ್ರೇಷನ್, ಟೆಂಪರೇಚರ್ ಅಥವಾ ಪ್ರೆಷರ್ನ ಚೇಂಜ್ ಮಾಡಿದಾಗ ಏನಾಗುತ್ತೆ, ಈಕ್ಲಿಬ್ರಿಯಂ ಶಿಫ್ಟ್ ಆಗುತ್ತೆ, ಇಲ್ಲ ಫಾರ್ವರ್ಡ್ ಡೈರೆಕ್ಷನ್ಗೆ ಹೋಗುತ್ತೆ, ಇಲ್ಲ ಬ್ಯಾಕ್ವರ್ಡ್ ಡೈರೆಕ್ಷನ್ಗೆ ಹೋಗಿ ಮತ್ತೆ ಈಕ್ಲಿಬ್ರಿಯಂ ಸ್ಟೇಟ್ಗೆ ಬರೋಕ್ಕೆ ಪ್ರಯತ್ನ ಪಡುತ್ತೆ. ಅದೇನೇ ಲೀ ಟೆಟ್ರಲಿಯರ್ ಪ್ರಿನ್ಸಿಪಲ್. ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಥವಾ ಪ್ರಾಡಕ್ಟ್, ಟೆಂಪರೇಚರ್, ಪ್ರೆಷರ್ನ ನೀವು ಚೇಂಜ್ ಮಾಡಿದಾಗ ರಿಯಾಕ್ಷನ್ ತನ್ನಕ್ಕೆ ತಾನೇ ಬದಲಾವಣೆ ಮಾಡಿಕೊಳ್ಳುತ್ತೆ. ಇಲ್ಲ ಅದು ಫಾರ್ವರ್ಡ್ ಡೈರೆಕ್ಷನ್ಗೆ ಹೋಗುತ್ತೆ, ಇಲ್ಲಾಂದರೆ ಬ್ಯಾಕ್ವರ್ಡ್ ಡೈರೆಕ್ಷನ್ಗೆ ಹೋಗಿ ಮತ್ತೆ ಈಕ್ಲಿಬ್ರಿಯಂ ಸ್ಟೇಟ್ಗೆ ಬಂದ್ಬಿಡುತ್ತೆ. ಸೊ ಇಲ್ಲಿ ಎಫೆಕ್ಟ್ ಆಫ್ ಟೆಂಪರೇಚರ್ ಅಂದರೆ ಏನಾದರೂ ಎಂಡೋಥರ್ಮಿಕ್ ರಿಯಾಕ್ಷನ್ ಇದ್ದಾಗ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ರಿಯಾಕ್ಷನ್ ಫಾರ್ವರ್ಡ್ ಡೈರೆಕ್ಷನ್ಗೆ ಹೋಗುತ್ತೆ. ಮತ್ತು ಎಫೆಕ್ಟ್ ಆಫ್ ಟೆಂಪ್ರೇಚರ್: ಇನ್ಕ್ರೀಸ್ ದ ಪ್ರೆಷರ್, ಶಿಫ್ಟ್ ದ ಈಕ್ಲಿಬ್ರಿಯಂ ಇನ್ ದ ಡೈರೆಕ್ಷನ್ ವೇರ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಲೆಸ್ ಆ್ಯಂಡ್ ವೈಸ್ ವರ್ಸಾ. ಎಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಲೆಸ್ ಇರುತ್ತೋ, ನಂಬರ್ ಆಫ್ ಮೋಲ್ಸ್ ಲೆಸ್ ಇರುತ್ತೋ, ಆವಾಗ ನೀವು ಪ್ರೆಷರ್ ಜಾಸ್ತಿ ಮಾಡಿದಾಗ ಆ ಡೈರೆಕ್ಷನಲ್ಲಿ ಅದು ರಿಯಾಕ್ಷನ್ ಹೋಗುತ್ತೆ. ಸೊ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ, ಈ ರಿಯಾಕ್ಷನ್ನ KC ಬರೀರಿ ಅಂತ ನೋಡಿರಿ. ಇದು ಪ್ರಾಡಕ್ಟ್, ಅದು ಪ್ರಾಡಕ್ಟ್ ಸೈಡ್ ಅಂದರೆ ಮೇಲೆ ಬರುತ್ತೆ. KC ಡಿವೈಡೆಡ್ ಬೈ ಈ 2 ರಿಯಾಕ್ಟೆಂಟ್ ಡೌನ್ ಬರಬೇಕು ಅಷ್ಟೇ. ನೆಕ್ಸ್ಟ್ ಇಲ್ಲೇನು ಕೇಳ್ತಾ ಇದ್ದಾರೆ, ವಾಟ್ ಹ್ಯಾಪನ್ಸ್ ವೆನ್ ಎಬೋ ರಿಯಾಕ್ಷನ್ ವೆನ್ ಥಯೋಸಲ್ಫೇಟ್ ಈಸ್ ಆಡೆಡ್. ಥಯೋಸಲ್ಫೇಟ್ ಆ್ಯಡ್ ಮಾಡಿದಾಗ ರಿಯಾಕ್ಷನ್ ಶಿಫ್ಟ್ ಈಕ್ಲಿಬ್ರಿಯಂ ಟು ದ ರೈಟ್ ಸೈಡ್, ಅಂದರೆ ಅದು ಫಾರ್ವರ್ಡ್ ಡೈರೆಕ್ಷನ್ಗೆ ಹೋಗುತ್ತೆ. ಇಂಟೆನ್ಸಿಟಿ ಆಫ್ ರೆಡ್ ಕಲರ್ ಜಾಸ್ತಿ ಆಗುತ್ತೆ, ಯಾಕಂದರೆ ಇದು ರೆಡ್ ಕಲರ್ದು ಇಂಟೆನ್ಸಿಟಿ ಆಫ್ ರೆಡ್ ಕಲರ್ ಜಾಸ್ತಿ ಆಗುತ್ತೆ ನೀವು ಯಾವಾಗ ಥಯೋಸಲ್ಫೇಟ್ ಆ್ಯಡ್ ಮಾಡಿದಾಗ ರೇಟ್ ಆಫ್ ರಿಯಾಕ್ಷನ್ ಫಾರ್ವರ್ಡ್ ಡೈರೆಕ್ಷನ್ಗೆ ಹೋಗುತ್ತೆ. ವೀಕ್ ಎಲೆಕ್ಟ್ರೋಲೈಟ್ ಅಂದರೆ ಎಲೆಕ್ಟ್ರೋಲೈಟ್ ನೀರಲ್ಲಿ ಡಿಸಾಲ್ವ್ ಮಾಡಿದಾಗ ಅದು ಪಾರ್ಷಿಯಲ್ ಅಯೋನೈಸೇಷನ್ ಆಗುತ್ತೆ. ಎಕ್ಸಾಂಪಲ್ ಅಸಿಟಿಕ್ ಆಸಿಡ್. ಅದೇ ಎಲೆಕ್ಟ್ರೋಲೈಟ್ ನೀರಲ್ಲಿ ಡಿಸಾಲ್ವ್ ಮಾಡಿದಾಗ ಕಂಪ್ಲೀಟಾಗಿ ಅಯೋನೈಸ್ ಆದರೆ ಅದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಫಾರ್ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಸಿಡ್. ಇಲ್ಲಿ ನೋಡಿರಿ, H- ಕಾಂಜುಗೇಟ್ ಆಸಿಡ್ H2S, ಯಾಕಂದರೆ ಇದರಿಂದ ಒಂದು ಹೈಡ್ರೋಜನ್ ರಿಲೀಸ್ ಆಗಿದೆ, ಅದಕ್ಕೆ HS- ಕಾಂಜುಗೇಟ್ ಆಸಿಡ್ H2S. ಅದೇ ರೀತಿ OH- ಇದರಿಂದ ಒಂದು ಪ್ರೋಟಾನ್ ರಿಲೀಸ್ ಆಗಿದೆ, ಅದಕ್ಕೆ. ಸೊ ಇದೆರಡೂ ಸೇರಿದರೆ ವಾಟರ್ ಆಗುತ್ತೆ. ಸೊ ವಾಟರ್ ಈಸ್ ಅ ಕಾಂಜುಗೇಟ್ ಆಸಿಡ್. HCO3- ಇಂದ ಅದಕ್ಕೆ ಒಂದು ಪ್ರೋಟಾನ್ ಆಡಿದ್ರೆ H2CO3. ಅದೇ ರೀತಿ CO3 ಒಂದು ಪ್ರೋಟಾನ್ ಆ್ಯಡ್ ಮಾಡಿರಿ, HCO3- ಆಗುತ್ತೆ ಕಾಂಜುಗೇಟ್ ಆಸಿಡ್. NH3 ಒಂದು ಪ್ರೋಟಾನ್ ಆ್ಯಡ್ ಮಾಡಿರಿ, NH4+ ಆಗುತ್ತೆ. CN- ಪ್ರೋಟಾನ್ ಆ್ಯಡ್ ಮಾಡಿದ್ರಿ, HCN ಆಗುತ್ತೆ. H2 ಪ್ರೋಟಾನ್ ಆ್ಯಡ್ ಮಾಡಿರಿ, H3O+ ಆಗುತ್ತೆ. ಅದೇ ರೀತಿ NH2- ಪ್ರೋಟಾನ್ ಆ್ಯಡ್ ಮಾಡಿರಿ, NH3 ಆಗುತ್ತೆ. HCO- ಪ್ರೋಟಾನ್ ಆ್ಯಡ್ ಮಾಡಿರಿ, HCOOH ಆಗುತ್ತೆ. ಸೊ ಇವೆಲ್ಲ ಕಾಂಜುಗೇಟ್ ಆಸಿಡ್ಸ್ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕಾಂಜುಗೇಟ್ ಬೇಸ್. ಅದೇ ರೀತಿ ಕಾಂಜುಗೇಟ್ ಬೇಸ್. ಸೊ ಕಾಂಜುಗೇಟ್ ಬೇಸ್ ಅಂದರೆ ಇದರಿಂದ ಪ್ರೋಟಾನ್ ತೆಗಿರಿ, ಹೈಡ್ರೋಜನ್ ಆ್ಯಂಡ್ ತೆಗಿರಿ, ಸೊ ಇದು ಕಾಂಜುಗೇಟ್ ಬೇಸ್ ಆಗುತ್ತೆ. ಇದರಿಂದ ಅಷ್ಟೇ, ಪ್ರೋಟಾನ್ ತೆಗಿರಿ ವಾಟರ್ ಆಗುತ್ತೆ, ಇದರಿಂದ ಪ್ರೋಟಾನ್ ತೆಗಿರಿ OH- ಆಗುತ್ತೆ, ಇದರಿಂದ ಪ್ರೋಟಾನ್ ತೆಗಿರಿ HCO3- ಆಗುತ್ತೆ, ಇದರಿಂದ ಪ್ರೋಟಾನ್ ತೆಗಿರಿ HSO4- ಆಗುತ್ತೆ. ಸೊ ಪ್ರೋಟಾನ್ ತೆಗೆದ್ರೆ ಕಾಂಜುಗೇಟ್ ಬೇಸ್ ಪ್ರೊಡ್ಯೂಸ್ ಆಗುತ್ತೆ. ಹೈಡ್ರೋನಿಯಂ ಆ್ಯನ್ ಅಂದರೆ ಏನು? ವಾಟ್ ಈಸ್ ಹೈಡ್ರೋನಿಯಂ ಆ್ಯನ್ ಅಂದರೆ ಹೈಡ್ರೇಟೆಡ್ ಹೈಡ್ರೋಜನ್ ಆ್ಯನ್, ಅಂದರೆ ಹೈಡ್ರೋಜನ್ ಅಯಾನ್ ವಾಟರ್ಗೆ ಆ್ಯಡ್ ಆದಾಗ ಫಾರ್ಮ್ ಆಗುತ್ತೆ ಹೈಡ್ರೋನಿಯಂ ಅಯಾನ್. ಸೊ ಜಾಮೆಟ್ರಿಕ್ ಶೇಪ್ ಆಫ್ ಹೈಡ್ರೋನಿಯಂ ಅಯಾನ್ ಏನಂದರೆ ಟ್ರೈಗೋನಲ್ ಬೈಪಿರಮಿಡಲ್. ನೆಕ್ಸ್ಟ್ ಗಿವ್ ರೀಸನ್. H- ಈಸ್ ಅ ಲೀವೀಸ್ ಬೇಸ್, ಯಾಕಂದರೆ ಅದು ಎಲೆಕ್ಟ್ರಾನ್ ಪೇರ್ ಡೋನರ್, ಅದರಲ್ಲಿರುವಂಥ ಎಲೆಕ್ಟ್ರಾನ್ ಪೇರ್ನ ಡೊನೇಟ್ ಮಾಡುತ್ತೆ, ಅದಕ್ಕೋಸ್ಕರ. NH3 ಈಸ್ ಅ ಲೀವೀಸ್ ಬೇಸ್, NH3 ಅಷ್ಟೇ ಎಲೆಕ್ಟ್ರಾನ್ ಪೇರ್ನ ಡೊನೇಟ್ ಮಾಡುತ್ತೆ. BF3 ಈಸ್ ಅ ಲೀವೀಸ್ ಆಸಿಡ್, ಯಾಕಂದರೆ BF3 ಎಲೆಕ್ಟ್ರಾನ್ ಪೇರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಅದಕ್ಕೊಂದು ಲೀವೀಸ್ ಆಸಿಡ್. ನೆಕ್ಸ್ಟ್ ಅರಿಹಿನಸ್ ಪ್ರಕಾರ ಆಸಿಡ್ ಅಂದರೆ
ಯಾರು ಪ್ರೋಟಾನ್ನ ಡೊನೇಟ್ ಮಾಡ್ತಾರೋ ದ ಒನ್ ಹೂ ಪ್ರೊಡ್ಯೂಸ್ ಪ್ರೋಟಾನ್ ಇನ್ ಏಕ್ವಿಯಸ್ ಸೊಲ್ಯೂಷನ್, HCl ನೀರಲ್ಲಿ ಡಿಸಾಲ್ವ್ ಮಾಡಿದಾಗ ಪ್ರೋಟಾನ್ ಪ್ರೊಡ್ಯೂಸ್ ಆಗುತ್ತೆ, ಅದಕ್ಕೊಂದು ಆಸಿಡ್. ಅದೇ ರೀತಿ ಬೇಸ್ನ ನಾವು ನೀರಲ್ಲಿ ಡಿಸಾಲ್ವ್ ಮಾಡಿದಾಗ ಹೈಡ್ರಾಕ್ಸಿಲ್ ಅಯಾನ್ ಪ್ರೊಡ್ಯೂಸ್ ಮಾಡಿದ್ರೆ ಅದು ಬೇಸ್ ಅನ್ಸ್ಕೊಳ್ಳುತ್ತೆ ಅಕಾರ್ಡಿಂಗ್ ಟು ಅರ್ಹಿನಸ್ ಕಾನ್ಸೆಪ್ಟ್. ಬ್ರೌನ್ಸ್ಟೆಡ್ ಲೋರಿಸ್ ಪ್ರಕಾರ ಆಸಿಡ್ ಅಂದರೆ ಪ್ರೋಟಾನ್ ಡೋನಾರ್ ಆ್ಯಂಡ್ ಬೇಸ್ ಅಂದರೆ ಪ್ರೋಟಾನ್ ಅಕ್ಸೆಪ್ಟರ್. ಇವೆಲ್ಲ ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್. ಸೊ ಕಾಮನ್ ಅಯಾನ್ ಡೆಫಿನೇಷನ್ ಅಷ್ಟೇ ತುಂಬ ಇಂಪಾರ್ಟೆಂಟ್. ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಈಸ್ ಸಪ್ರೆಸ್ಡ್ ಬೈ ಅಡಿಷನ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನ ನೀವು ವೀಕ್ ಎಲೆಕ್ಟ್ರೋಲೈಟಲ್ಲಿ ಆ್ಯಡ್ ಮಾಡಿದಾಗ ವೀಕ್ ಎಲೆಕ್ಟ್ರೋಲೈಟ್ನ ಡಿಸೋಸಿಯೇಷನ್ ಸಪ್ರೆಸ್ ಆಗುತ್ತೆ ಬಿಕಾಸ್ ಆಫ್ ಕಾಮನ್ ಅಯಾನ್. ಫಾರ್ ಎಕ್ಸಾಂಪಲ್ CH3COO ಹೆಚ್ಚಿನ ಡಿಸೋಸಿಯೇಷನ್ ನೀವು CH3COO ಎಣ್ಣೆ ಆ್ಯಡ್ ಮಾಡಿದಾಗ ಕಡಿಮೆ ಆಗುತ್ತೆ. CH3COO ಎಣ್ಣೆ ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಇದನ್ನು ನೀವು ಅಸಿಟಿಕ್ ಆಸಿಡ್ಗೆ ಆ್ಯಡ್ ಮಾಡಿದಾಗ ಇದರ ಡಿಸೋಸಿಯೇಷನ್ ಸಪ್ರೆಸ್ ಆಗುತ್ತೆ ಬಿಕಾಸ್ ಆಫ್ ಕಾಮನ್ ಅಯಾನ್ ಎಫೆಕ್ಟ್. ವಾಟ್ ಹ್ಯಾಪನ್ಸ್ ಟು pH ಆಫ್ ವಾಟರ್ ವೆನ್ ಅಮೋನಿಯಂ ಕ್ಲೋರೈಡ್ ಇಸ್ ಡಿಸಾಲ್ವ್ಡ್? ಅಮೋನಿಯಂ ಕ್ಲೋರೈಡ್ ಆ್ಯಡ್ ಮಾಡಿದ ತಕ್ಷಣ ಬಿಕಾಸ್ ಆಫ್ Cl- pH ಕಡಿಮೆ ಆಗುತ್ತೆ ಬಿಕಾಸ್ ಆಫ್ Cl-. ಯಾಕಂದರೆ ಒಂದು ಸ್ಟ್ರಾಂಗ್ ಈಸ್ ಅ ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ವೀಕ್ ಬೇಸ್ ಅಂಡರ್ಗೋ ಹೈಡ್ರೋಲಿಸಿಸ್ ಟು ಪ್ರೊಡ್ಯೂಸ್ Cl-, ಅದಕ್ಕೋಸ್ಕರ pH ಕಡಿಮೆ ಆಗುತ್ತೆ. ಬಫರ್ ಸೊಲ್ಯೂಷನ್ ಅಂದರೆ ಅ ಸೊಲ್ಯೂಷನ್ ವಿಚ್ ರೆಸಿಸ್ಟ್ ದ ಚೇಂಜ್ ಇನ್ pH. ಯಾವ ಸೊಲ್ಯೂಷನ್ ರೆಸಿಸ್ಟ್ ದ ಚೇಂಜ್ ಇನ್ pH ಅನಿಸ್ಕೊಳ್ಳುತ್ತೋ ಅದನ್ನು ಬಫರ್ ಅಂತ ಕರಿತೀವಿ. ಅಸಿಡಿಕ್ ಬಫರ್ಗೆ ಎಕ್ಸಾಂಪಲ್ ಅಸಿಟಿಕ್ ಆಸಿಡ್ ಮತ್ತು ಸೋಡಿಯಂ ಅಸಿಟೇಟ್ನ ಮಿಕ್ಸರ್ ಅಸಿಡಿಕ್ ಬಫರ್. ಹ್ಯಾಂಡರ್ಸನ್ ಹ್ಯಾಸರ್ಬ್ಯಾಚ್ ಫಾರ್ಮುಲಾ ಏನಪ್ಪ ಅಂದರೆ pH = pKa + log ಆಫ್ ಸಾಲ್ಟ್ ಬೈ ಆಸಿಡ್. ಇದು ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಹ್ಯಾಂಡರ್ಸನ್ ಹ್ಯಾಸಲ್ಬ್ಯಾಚ್ ಈಕ್ವೇಷನ್ನ ಡೆರಿವೇಷನ್ನ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ. ಸೊ ಈ ಥರ ಈಕ್ವೇಷನ್ ಇದೆ. ಒಂದು ವೀಕ್ ಆಸಿಡ್ ಇದೆ He ಅಂತ, ಅದನ್ನು ನೀರಲ್ಲಿ ಡಿಸಾಲ್ವ್ ಮಾಡಿದಾಗ ಹೈಡ್ರೋನಿಯಂ ಅಯಾನ್ ಮತ್ತು ಸಾಲ್ಟ್ ಫಾರ್ಮ್ ಆಗುತ್ತೆ. ಅದನ್ನು ನಾವು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಮೇಲೆ ಬರೀಬೇಕಾದ್ರೆ Ka = ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಂ ಅಯಾನ್ ಪ್ರಾಡಕ್ಟ್ ಮತ್ತು ಕಾನ್ಸಂಟ್ರೇಷನ್ ಆಫ್ A- ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ವೀಕ್ ಆಸಿಡ್ He. ವಾಟರ್ನ ತಗೊಳ್ಳಲ್ಲ, ಯಾಕಂದರೆ ವಾಟರ್ನ ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಹೈಡ್ರೋನಿಯಂ ಅಯಾನ್ನ ಈ ಕಡೆ ತೊಗೊಂಡಾಗ ನಮಗೆ ಫಾರ್ಮುಲಾ ರಿಅರೇಂಜ್ ಆಗುತ್ತೆ. Ka = HA/A-. He ಅಂದ್ರೇನು? ವೀಕ್ ಆಸಿಡ್. A- ಅಂದ್ರೇನು? ಸಾಲ್ಟ್. ಈ ಥರ ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ. ಮತ್ತು ಎರಡು ಕಡೆ ನಾವು ಲಾಗ್ ಅಪ್ಲೈ ಮಾಡ್ತೀವಿ. ಈ ಫಾರ್ಮುಲಾಗೆ ಲಾಗ್ ಅಪ್ಲೈ ಮಾಡಿದಾಗ ನಮಗೆ ಈ ಫಾರ್ಮುಲಾ ಸಿಗುತ್ತೆ. ಮತ್ತು ಈ ಫಾರ್ಮುಲಾಗೆ ನಾವು ನೆಗೆಟಿವ್ ಸೈನ್ ಅಪ್ಲೈ ಮಾಡ್ತೀವಿ. ಎರಡು ಕೂಡ ನೆಗೆಟಿವ್ ಸೈನ್ ಅಪ್ಲೈ ಮಾಡ್ತೀವಿ. ಸೊ ನೆಗೆಟಿವ್ ಲಾಗರಿಥಮ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂದರೆ pH ಮತ್ತು ನೆಗೆಟಿವ್ ಲಾಗರಿಥಮ್ ಆಫ್ Ka ಅಂದರೆ pKa ಪ್ಲಸ್ ಲಾಗ್ ಆಫ್ ಆಸಿಡ್ ಬೈ ಸಾಲ್ಟ್. ಇದನ್ನೇ ಹ್ಯಾಂಡರ್ಸನ್ ಹ್ಯಾಸಲ್ಬ್ಯಾಚ್ ಈಕ್ವೇಷನ್. ಈ ಡೆರಿವೇಷನ್ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ ಎಕ್ಸಾಮಲ್ಲಿ. ಕ್ಯಾಲ್ಕುಲೇಟ್ ದ pH ಆಫ್ 0.001 molar HCl. ನೋಡ್ರಿ ಇಲ್ಲಿ 0.001 ಅಂದರೆ 10⁻³ 10⁻³ ಅಂದರೆ 3 × 10⁻10 3 × 10⁻10 log 10ನ ವ್ಯಾಲ್ಯೂ 1. ಸೊ ಅವಾಗ pH 3 ಸಿಗುತ್ತೆ ನಮಗೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ pH ಆಫ್ 0.01 molar NaOH. 0.01 molar ಅಂದರೆ log 10⁻². log 10⁻² ವ್ಯಾಲ್ಯೂ 2 ಬರುತ್ತೆ. 2 × log 10ನ ವ್ಯಾಲ್ಯೂ 1. ಆವಾಗ ನಾವೇನು ಮಾಡಬೇಕು? pH ಕಂಡುಹಿಡಿಬೇಕಾದ್ರೆ ಬೇಸ್ದು 14ಇಂದ ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು. 14ಇಂದ ಸಿಕ್ಕಿರುವಂತಹ pH ವ್ಯಾಲ್ಯೂ ಸಬ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ನಮಗೆ pH ಸಿಗುತ್ತೆ, ದಟ್ ಈಸ್ 12. The hydronium ion concentration is 1.3 × 10⁻⁵. ಕ್ಯಾಲ್ಕುಲೇಟ್ ದ pH. ಹೈಡ್ರೋನಿಯಂ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 1.3 × 10⁻⁵ ಕೊಟ್ಟಿದ್ದಾರೆ. ಲಾಗ್ ಈ 10⁻⁵ನ ವ್ಯಾಲ್ಯೂ 5 ಆಗುತ್ತೆ. 1.3 ವ್ಯಾಲ್ಯೂ 0.113. ಅದನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ 4.8861 ಬರುತ್ತೆ. ಕ್ಯಾಲ್ಕುಲೇಟ್ ದ pH ಆಫ್ 0.001 molar NaOH. 0.001 molar NaOH ಅಂದರೆ 10⁻⁻3. ಸೊ pH = ನೆಗೆಟಿವ್ ಲಾಗರಿಥಮ್ ಆಫ್ OH - ಕಾನ್ಸಂಟ್ರೇಷನ್. ಸೊ OHನ ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ? log 10⁻3. log 10⁻3ನ ವ್ಯಾಲ್ಯೂ 3 ಬರುತ್ತೆ. ಯಾಕಂದರೆ ದೆನ್ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ pH = pH + POH = 14. ಈ ವ್ಯಾಲ್ಯೂ ಬರ್ಕೊಳ್ರಿ. ಸೊ pH = 14 - POH 14 ಮತ್ತು ನಮಗೆ POH ಸಿಕ್ಕಿರೋದು 3 ಸಬ್ಸ್ಟ್ರಾಕ್ಟ್ ಮಾಡಿದಾಗ 11. ಸೊ ಈ ಕೊಟ್ಟಿರುವಂತಹ ಬೇಸ್ನ pH ನಮಗೆ 11 ಸಿಗುತ್ತೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಈ ಚಾಪ್ಟರಿಂದ ನಿಮಗೆ ಆನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾರೆ. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಬೋರ್ಡ್ ಎಕ್ಸಾಮ್ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.